ಗೊತ್ತಾಯ್ತಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ. ಅಲ್ಲೆಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಹೆಣ್ಮಕ್ಳೆಲ್ಲ ಇದಾರೆ. ಬಂದ್ ಅಲ್ಲಿ ನಿಂತ್ಕೊಂಡ್ರೆ ನನಗೆ ಅಲ್ಲ ಕೇಳಿ, ಕಷ್ಟ. ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ. ಅವ್ರಿಗೆ ಈ ಜನ್ಮಕ್ ದುಡ್ಡು ಬರೋದಿಲ್ಲ ಅದು. ಬೈ ಎಲ್ಲಾರು ಬಂದು ಗೊತ್ತಾಯ್ತಲ್ಲ, ನಮ್ ನಾವ್ ಹೇಳಕ್ ಆಗಲ್ಲ ಅದನ್ನ. ಜಮೀನಲ್ಲಿ ಅವ್ರು ಸಂಗಮೇಶ್ ಹೇಳ್ಬೇಕು. ಇಲ್ಲ ರೀ, ನಾನು ನಿಮ್ಗಿರೋ ಹೇಳಿದ್ದೀನಿ ಆಯುಷ್ಯನೇ ಇಷ್ಟು. ನಮ್ ಟ್ರಯಲ್ ಕೋರ್ಟ್ ಕೌಂಟರ್ ಪಾರ್ಟ್ ಇಲ್ಲ, ಸ್ವಲ್ಪ ತಡೀರಿ ಇವ್ರೆ. ನಿಮ್ಗಿರೋ ಆಯುಷ್ಯನೇ ಇಷ್ಟು, ನಿಮ್ಮ ಆಯುಷ್ಯದಲ್ಲಿ ಈ ದುಡ್ಡನ್ನ ನೋಡೋದಿಲ್ಲ. ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳ್ಬೇಕು. ಸರ್ 2007ನೇ ಇಸ್ವಿದು ಹಾಕೋದಿದ್ರೆ ಹಾಕಿಲ್ಲ, ಇವತ್ತೇ ವಜಾ ಮಾಡ್ತೀನಿ. ಪ್ರಾಬ್ಲಮ್ ಏನಾಗಿದೆ, ನಥಿಂಗ್ ಡೂಯಿಂಗ್. ಇದ್ರು ನಥಿಂಗ್ ಡೂಯಿಂಗ್. 24ನೇ ತಾರೀಕು 3 ದಿನ ಟೈಮ್ ಇದೆ, ಕರ್ಸಾಕ್ಸಿ. ಅದಕ್ಕೆಲ್ಲ ಟೈಮ್ ಕೊಡೋ ಪ್ರಶ್ನೆ ಇಲ್ಲ. 2007ನೇ ಇಸ್ವಿ ಅಪೀಲ್ ನಲ್ಲಿ 2 ವೀಕ್ಸ್ ಅಂತ ಕೇಳ್ತಿರಲ್ಲ, ಅಂತದೆಲ್ಲ ನಿಂತೋಬೇಕು. ಒಂದೇ ಅಲ್ಲ, 3 ಅಪೀಲ್ ಇದೆ, ಹಾಕಿ ನೀವು. Please. ಹಾಕಿ, ನಾನು ಆಮೇಲೆ ಇಲ್ಲಾಂದ್ರೆ ಕೊಡೋದಿಲ್ಲ ನಾನು ಸಮಯನ. ಕರ್ಸಿ ಹಾಕಿ. 1 week. ನಥಿಂಗ್ ಡೂಯಿಂಗ್ ಸರ್. ಎಸ್ ಮಲ್ಲೇಶ್, ರಿಕ್ವೆಸ್ಟ್ ಏನಂದ್ರೆ ಈ ಸೇಲ್ ಆಗಿರೋ ಪ್ರಾಪರ್ಟಿಲಿ ಅದ್ ಅಲ್ಲಿ ಕೇಳ್ಕೋಬೇಕು. ಬರ್ಕೊಳ್ಳಿ. ಇಲ್ಲ ಅದು ಡಿಗ್ರಿನಲ್ಲಿ ಮಾಡಿದಾರೆ ಈಗ ಫಸ್ಟ್ ಅಪಲೇಟ್ ಕೋರ್ಟ್ ನಲ್ಲಿ. ಅದೇ ತರ ನಾನು ನಂದ್ರಲ್ಲೇ ಇದ್ ಮಾಡಿ ಒಂದೇ ಇದ್ರಲ್ಲಿ ಕೊಡಿ. ಏನ್ ಮಾಡ್ಬೇಕು ಅಂತ. ಅದರ್ವೈಸ್ ನನಗೆ ಒಂದೊಂದ್ ಎಕರೆ ಎಲ್ಲಾದ್ರಲ್ಲೂ ಏನು ಮಾಡಕ್ ಬರಲ್ಲ. ನಿಮ್ಗೆ ಅದನ್ನೇ ಹೇಳಿದ್ರು ಅವ್ರ ಹತ್ರ ಮಾಡ್ಕೊಳ್ಳಿ ಅಂತ. ನೀವು ಅದನ್ನ 30 ಎಕರೆ ಇದೆ, ಅವ್ನ್ಗೆ ಅಷ್ಟು ಬರುತ್ತೆ, ಇವ್ನ್ಗೆ ಇಷ್ಟು ಬರುತ್ತೆ ಅಂತೀರಿ. ರೆಡಿ ಇದೀನಿ. ಇವತ್ತಿಗೂ ತಾವೇ ಹೇಳಿದ್ರಿ 15 ಲಕ್ಷ ಆಫರ್ ಮಾಡಿದೆ ನಾನು. ತಾವ್ ಹೇಳಿದ್ರೆ 20 ಲಕ್ಷ ಇದ್ ಮಾಡ್ಕೊಳ್ಳಿ ಅಂತ. ಇಲ್ಲ, ಅದನ್ನ ಅಲ್ಲೇ ಮಾಡ್ಕೊಳ್ಳಿ ಅಷ್ಟೇನೆ. ನೋಡಿ, ಅದಕ್ಕೂ ನಾನ್ ರೆಡಿ ಇದೀನಿ. ಇಲ್ಲ ಅವ್ರು ಒಪ್ಪಲ್ಲ ಅಂತಾರಲ್ಲ, ಬಿಟ್ಬಿಡಿ. ಯಾಕೆ ಸುಮ್ನೆ ಒಪ್ಪಲ್ಲ ಅಂತ. ನನ್ನ ಇಂಟೆಲಿಜೆನ್ಸ್ ನಿಮ್ಮಿಂದ ಪೊಸಿಷನ್ ತಗೋಬೇಕಾದ್ರೆ ಅವ್ರಿಗೆ ಇನ್ನೂ ತುಂಬಾ ವರ್ಷ ಆಗುತ್ತೆ. ತಗೊಳ್ಳಿ ಬಿಡಿ ಸರ್, ನಿಧಾನಕ್ಕೆ. ಇಂಟೆಲಿಜೆನ್ಸ್ ಅಲ್ಲ, ನಿಮ್ಮಿಂದ ಇಲ್ಲಿ ಕೇಳಿ, ನೀವ್ ಯಾವ್ದೋ ಜಾಗದಲ್ಲಿ ಇದ್ದೀರಿ, ಸೇಲ್ ಡೀಡ್ ಅಲ್ಲಿ ನೀವು ಪೊಸಿಷನ್ ಇದ್ದೀರಿ. ಗೊತ್ತಾಯ್ತಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ. ಅಲ್ಲೆಲ್ಲೋ ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ. ಬಂದ್ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲ ನನಗೆ ಕೇಳಿ, ಕನ್ನಡಿಲಿರೋ ಗಂಟು ನೋಡ್ತಾ ಇದಾರೆ. ಅವ್ರಿಗೆ ಈ ಜನ್ಮಕ್ ದುಡ್ಡು ಬರೋದಿಲ್ಲ ಅದು. ಬೈ ಎಲ್ಲಾರು ಗೊತ್ತಾಯ್ತಲ್ಲ, ನಾವ್ ಹೇಳಕ್ ಆಗಲ್ಲ ಅದನ್ನ. ಜಮೀನಲ್ಲಿ ಅವ್ರು ಸಂಗಮೇಶ್ ಹೇಳ್ಬೇಕು. ಇಲ್ಲ ರೀ, ನಿಮ್ಗಿರೋ ಆಯುಷ್ಯನೇ ಇಷ್ಟು. ಟ್ರಯಲ್ ಕೋರ್ಟ್ ಕೌಂಟರ್ ಪಾರ್ಟ್ ಇಲ್ಲ, ಸ್ವಲ್ಪ ತಡೀರಿ ಇವ್ರೆ. ನಿಮ್ಗಿರೋ ಆಯುಷ್ಯನೇ ಇಷ್ಟು, ನಿಮ್ಮ ಆಯುಷ್ಯದಲ್ಲಿ ಈ ದುಡ್ಡನ್ನ ನೋಡೋದಿಲ್ಲ. ಇವತ್ತು ಬರೋ ದುಡ್ಡನ್ನ ತಗೊಳ್ಳಿ ಅಂತ ಅವ್ರು ಹೇಳ್ಬೇಕು. ಇಲ್ಲ ಇಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಫಿಸಿಕಲ್ ಪೊಸಿಷನ್ ಏನಾಗತ್ತೆ ಅಂದ್ರೆ ಎಲ್ಲಾರು ಇಲ್ಲಿ ಡಿಗ್ರಿ ಆಗ್ತಾ ಇದ್ದಂಗೆನೆ ನನ್ನ ಜಾಗದಲ್ಲಿ 5 ಜನರು ಬಂದು ಕೂತ್ಕೊಳ್ತಾರೆ. ನನಗೆ ತುಂಬಾ ಕಷ್ಟ ಆಗತ್ತೆ. ನೀವೇನ್ ಬೇಕೋ ಅದೊಂದೇ- ಮಾಡ್ಕೊಳ್ಳಿ ನೀವು. ಅದೊಂದೇ ಪ್ರೊಟೆಕ್ಟ್ ಮಾಡೋದಕ್ಕೆ. ಅಲ್ಲ, ನೀವೇನ್ ಬೇಕೋ ಮಾಡ್ಕೊಳ್ಳಿ. ಇಲ್ಲ ಒಂದು ವರ್ಡ್ ಅದರ್ವೈಸ್ ಈ ಹ್ಯಾಸ್ ಟು ಬಿ ಡಿಸ್ಪೋಸಸ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಇದ್ರೆ ಸಾಕು. ವೈ ಶುಡ್ ಐ ಸೇ ದಟ್? ಇಲ್ಲ ಯಾಕಂದ್ರೆ ಲಾ ಸೇಸ್ ಸೊ. ಇಲ್ಲ ಯಾಕೆ ಅಂದ್ರೆ ಅದರ್ವೈಸ್ ಲಾ ಸೇಸ್ ಸೊ ಸರ್. ಇಲ್ಲ ಅದಕ್ಕೇನೆ ನಾನು ಇನ್ನೊಂದು ಇಂಜೆಕ್ಷನ್ ಸೂಟ್ ಹಾಕೊಂಡು ಅವ್ರ ಮೇಲೆ ಹಾಕೊಳ್ಳಿ ನೀವು. ಅಲ್ಲ ಅದೆಲ್ಲ ಹಾಕೊಂಡು ಫೈನಲ್ ಡಿಗ್ರಿ ಮಾಡು ಅಂತೇಳಿ. ಅವ್ರಿಗಿನ್ನೂ ಗೊತ್ತಿಲ್ಲ. ಪಾರ್ಟಿಷನ್ ಸೂಟು ಸೆಕೆಂಡ್ ಅಪೀಲೇ ಇಲ್ಲ 2011 ಫೈನಲ್ ಡಿಗ್ರಿ. ಅದ್ರ ಮೇಲೆ ಫಸ್ಟ್ ಅಪೀಲು, ಅದ್ರ ಮೇಲೆ ಸೆಕೆಂಡ್ ಅಪೀಲು. ಈಗ ಅದೇನೋ ಕಾನೂನು ಬದಲಾವಣೆ ಆಗಿದೆ, ಹೈಕೋರ್ಟ್ ಬರಲ್ಲ, ಅದು ಡಿಸ್ಟ್ರಿಕ್ಟ್ ಜಡ್ಜಿ ಹತ್ರ ಹೋಗುತ್ತೆ. ಡಿಸ್ಟ್ರಿಕ್ಟ್ ಜಡ್ಜಿ ಇರೋ ಕೇಸನ್ ಮಾಡೋದ್ ಬಿಟ್ಬಿಟ್ಟು ಇದನ್ನ ತಗೊಂಡು ಈ ಜನ್ಮಕ್ ಮುಗಿಸಲ್ಲ. ಅವ್ರ ಹಣೆ ಬರ. ಅಲ್ಲ ಅದಕ್ಕೇನೆ ನನಗೆ ನಾವೇನು ಮಾಡಕ್ ಬರಲ್ಲ. ಇದು ದಿಸ್ ಮ್ಯಾಟರ್ ಪರ್ಟೈನ್ಸ್ ಟು ಮೈಸೂರ್. ನೋ ಅಪೀಲ್ ಕಮ್ಸ್ ಟು ಹಿಯರ್. ಇಟ್ಸ್ ಓನ್ಲಿ ವೆನ್ ದಿ ಸೆಕೆಂಡ್ ಅಪೀಲ್ ಇಟ್ ಕಮ್ಸ್ ಹಿಯರ್. ಈಗ ಅದೆಲ್ಲ ಕಾನೂನು ಬದಲಾವಣೆ ಆಗಿರೋದು ನೋಡಿದಿರೋ ಇಲ್ವೋ? ಅವ್ರಿಗೆ ಅರ್ಥ ಆದ್ರೆ ಮಾಡ್ಲಿ, ಇಲ್ದಾರೆ ಬಿಡ್ಲಿ. ಅಂಡ್ ದಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್. ಅಮೆಂಡ್ಮೆಂಟ್ ಈಸ್ ಬ್ರಾಟ್ ವಿತ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್. ವಾಟ್ ಕ್ಯಾನ್ ಬಿ ಡನ್? ನೀವ್ ಯಾರು ಚಾಲೆಂಜ್ ಮಾಡ್ಬೇಕಷ್ಟೇ. ಮಾಡ್ಕೊಳ್ಳಿ ಬಿಡಿ. ನೋಡ್ರಿ, ಏನ್ ನಾಳೆಗೆ ಹಾಕ್ಲಾ, ಸೆಟ್ಲ್ ಮಾಡ್ತಾರಾ? ಸ್ವಾಮಿ ನಾನು ತುಂಬಾ ಟ್ರೈ ಮಾಡಿದೆ. ಇಲ್ಲ ಒಂದು ಅಡ್ಮಿಟ್ ಮಾಡಿಸ್ಬಿಟ್ಟು ಒಂದು ಮೀಡಿಯೇಷನ್ ಸೆಂಟರ್ಗೆ ಒಂದು ರೆಫರ್ ಮಾಡ್ಬಿಟ್ರೆ ಅದರ್ವೈಸ್ ಅಲ್ಲಾದ್ರೂ ಒಂದ್ ಸ್ವಲ್ಪ ನಾನು ಅವರು ಕೂತ್ಕೊಂಡು ಲಾಸ್ಟ್ ಡೇಟ್ ಮಿಲಾಟ್ಸ್ ಆಲ್ ಮೈ ಕ್ಲೈಂಟ್ಸ್ ವೇರ್ ಪ್ರೆಸೆಂಟ್ ಹಿಯರ್. ಅವರೇ ಮಾತಾಡಿದಾರೆ ಅವ್ರ ಹತ್ರ, ನಾನು ಇಂಟರ್ಫಿಯರ್ ಆಗಿಲ್ಲ, ಅವರೇ ಮಾತಾಡಿದ್ರು. ನನಗೆಲ್ಲ ಮಾತಾಡೋದು. Appeal is filed with the following substantial questions of law. In view of the principles of law enunciated in Vinita Sharma versus Rakesh Sharma reported in AR 2020. In view of the judgment of the Honorable Apex Court in the case of so-and-so reported in AR 2020 SC 3717, matter requires reconsideration. Admit, parties are directed to appear before the mediation center for finding out the feasibility of the amicable settlement, if any, positively on 8th of July 2024 at 3 p.m. ಟ್ರೈ ಮಾಡಿ. Await mediation report returnable by awaiting the report from the mediation center. Release this matter on 15th of July. ಬರ್ಲಿಲ್ಲ ಅಂದ್ರೆ ಅವತ್ತು ಕ್ಲೋಸ್ ಮಾಡಿ ಮುಗಿಸೋಣ. ವೈ ಸರ್, ಮ್ಯಾಟರ್ ಇಸ್ ಆಫ್ ದಿ ಇಯರ್ 2008. ರೆಡಿ ಇಲ್ಲ ಅಂದ್ರೆ ವಜಾ ಮಾಡ್ತೀನಿ ಅಷ್ಟೇ. ರೀಚ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಂತದೆಲ್ಲ ನೀವು ಈ ಕೋರ್ಟ್ ನಲ್ಲಿ ಇಟ್ಕೊಳ್ಳೇಬೇಡಿ. ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು? ದಿನ 6:30 ತನಕ ಕೂತ್ಕೋತಾ ಇದ್ದೀನಿ, ರೀಚ್ ಆಗಲ್ಲ ಅಂದ್ರೆ ಅರ್ಥ ಏನು?
ಸೋಮವಾರ How can you say that it is not going to reach? ಇವಾಗ ರೀಚ್ ಆಗಿದ್ದೀನಲ್ಲ ಹೇಳಿ ಸೋಮವಾರ. ಆರ್ಗ್ಯುಮೆಂಟ್. ಸೋಮವಾರ ಮಾಡಿ. ಯಾಕೆ ಕೊಡ್ಬೇಕು? 2008 ಅಪೀಲು. ಮಿಸ್ಟರ್ ಬಸವರಾಜ್, ಇವೆಲ್ಲ ಈ ತರ ಸಬ್ಮಿಷನ್ಸ್ ಎಲ್ಲ ನಮ್ ಕೋರ್ಟಲ್ಲಿ ಇಟ್ಕೋಬೇಡಿ, ಗೊತ್ತಾಯ್ತಲ್ಲ. ಯು ಶುಡ್ ಬಿ ರೆಡಿ ವೆನ್ ದಿ ಕೇಸ್ ಇಸ್ ಕಾಲ್ಡ್. 2008 ಅಪೀಲು ಹೇಳಿ, ಅದೇನಿದೆ ಮ್ಯಾಟ್ರ್ ಅನ್ನೋದು ಹೇಳಿ. ಅದೇ ತಾನೇ ಇಂಜಂಕ್ಷನ್ ನಡೆಯುತ್ತೆ ನಡೆಯಲ್ಲ ಅಂದಿದ್ ಕೇಸು, ಒಂದು ಕೌಂಟರ್ ಕ್ಲೈಮ್ ಅಂತ ಅದು ಹೇಳಿ. ಈಗ ಅವ್ರ ಕೌಂಟರ್ ಕ್ಲೈಮ್ ಇದೆ, ಅದರಿಂದ ನಮ್ಮ ಅಪೀಲ್ ನಡಿಬೇಕು ಅಂತ ಎಲ್ಲರ ಅಪ್ಲಿಕೇಶನ್ ಅಲೋ ಮಾಡಿಸಿದ್ರಿ. ಹೇಳಿ ಮುಂದಕ್ಕೆ. ಐ ರೆಡ್ ದಿ ಪೇಪರ್ಸ್. ನಿಮ್ಮ ಆಕ್ಷನ್ ಹೊಟ್ಟೋಯ್ತು. ಯುವರ್ ಪಾಸಿಟಿವ್ ಆಕ್ಷನ್ ಹ್ಯಾಸ್ ಕಮ್ ಟು ಎನ್ ಎಂಡ್ ಬಿಕಾಸ್ ಆಫ್ ದಿ ಡೆತ್. Yes. Now his counter claim only you have to argue. There is only one appeal. There is only one appeal. And there is no substantial question of law with regard to the counter claim. Look at the substantial question of law which has been admitted. I will submit. Look at it, no? Kodama order sheet. Read it. Where is the question of counter claim being questioned in this substantial question of law? So, no question would arise, therefore dismissed. ಅಷ್ಟೇನೇನೆ. ಅಷ್ಟೇ ಅಲ್ವಾ? Come prepared tomorrow. At request release tomorrow. ಅಷ್ಟೇ ಇರೋದು ನೋಡಿ. ಯಾವ್ದು ರೈಸ್ ಆಗಿಲ್ಲ ಕ್ವಶನ್. ಅವತ್ ನಾವು ವಜಾ ಮಾಡ್ತೀನಿ ಅಂದೆ ಕರೆಕ್ಟ್ ಆಗಿತ್ತು. ಪಾಪ ಅವ್ರು ರಾಜಗೋಪಾಲ್ ಹಿಂಸೆ ಮಾಡಿ ಕರ್ಕೊಂಡ್ ಬಂದ್ರಿ. No substantial question of law. Vijaya? Number 26 MN Vijaya. ಹೇಳಿಮ್ಮ. Defendant's appeal, my lord. Where is Mr. ಸಿದ್ದಪ್ಪನವ್ರು? ಇಲ್ಲಿದ್ರಲ್ಲ. DM ಸಿದ್ದಪ್ಪ ಈಗ ಇಲ್ಲಿದ್ರು. ಪಾಸ್ ಓವರ್ ಮಾಡ್ಲಾ? ಅವ್ರ ಆಫೀಸ್ಗೆ ಹೋಗಿರ್ತಾರೆ. ಇಲ್ಲ ಇದಾರೆ, ಇಲ್ಲೇ ಇದ್ರು. ಈಗ ಒಂದು 10 ನಿಮಿಷದ ಕೆಳಗಡೆ ಇಲ್ಲೇ ಸಿದ್ದಪ್ಪನವ್ರು. ಪಾಸ್ ಓವರ್. ಎಸ್ ಶ್ರೀನಿವಾಸ್, ವೀಣಾ ಕುಮಾರಿ, ಮಾರುತಿ, 27. ಮುನ್ಸಿಪಲ್ ಕಮಿಷನರ್. ಅವ್ರ ಹೆಸರೇನು? My lords, I appear for petition appellants, your honor. My lords. Argue the matter. My lords, the NOC wakalat have been filed on 18th. My lords, kindly short accommodation may be granted, my lords. ಅದಕ್ಕೇನ್ ಮಾಡ್ಬೇಕು? NOC ವಕಾಲತ್ ಹಾಕಿದ್ರೆ ವಕೀಲ್ರೆ. Is there a rule that I should grant the time? Sir, ಮೈಕ್ ಆನ್ ಮಾಡ್ಕೊಳ್ಳಿ ಫಸ್ಟ್. I got the file yesterday itself, my lords. So what? I have Not have accepted. Look at the judge I and have- accept. I have just asked some documents, my lords, so that ಏನ್ ಡಾಕ್ಯುಮೆಂಟ್ರಿ? ಅದು ನಿಮ್ ಜಾಗನೇ ಅಲ್ಲ, ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸರ್ಕಾರನ್ ಕೇಳ್ಕೊಳ್ಳಿ. yes, my lords, they have not challenged that at all. Not And necessary. the My documents- property. I have the decree. No, my lords, the documents which have been relayed. I have the PW decree, sir. I have the decree from the court. That is the document. Yes, my lords, the respondents which has been the ನಾಳೆ document ಬಂದು ಹೇಳಿ, ಅದೇನ್ relayed. ಹೇಳ್ತೀರೋ? Tomorrow. Yes, my lords. Sri so and so submits that he has filed power. Srinivas Gopal submits that he has filed power for ಫೈನಲ್ the. ಅಂತ ನಾಳೆಗೆ ಕಳಿಸ್. ಆ? ಫೈನಲ್ ಅಂತ ನಾಳೆಗೆ ಹಾಕೊಳ್ಳಿ. ಆಯ್ತಮ್ಮ. ಈಗ ಅವ್ರು ಬಂದು ಒಬ್ರು ಲಾಯರ್ ನಿನ್ನೆ ತಾನೇ ಕೊಟ್ಟಿದ್ದಾರೆ ರೆಕಾರ್ಡ್. ಆರ್ಡರ್ ಮಾಡಿರೋದು update. ಆಯ್ತಮ್ಮ, ನೋಡೋಣ. ಆಯ್ತು ಸರ್. ಶ್ರೀ ಶ್ರೀನಿವಾಸ್ ಗೋಪಾಲ್, ಲರೆಂಟ್ ಕೌನ್ಸಿಲ್. Monday, kindly have it on Monday, my lords. Tomorrow, your lordship. ನಾಳೆ Tomorrow.